सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्वभक्तों की जय, धर्मेद्रशों की जय। श्री काशी धाम की जय, श्री सुब्रमण्य धाम की जय, श्री करोखा धाम की जय, श्री गुरुवारा धाम की जय। सत साई ಪರಮ ಪಿತಾ ಪರಮಾತ್ಮ ಕಬೀರರ ಅಪಾರ ದಯೆಯಿಂದ ಮಕ್ಕಳೇ, ಇಂದು ನಮಗೆ ಸತ್ಯದ ಅರಿವಾಯಿತು. ಮಕ್ಕಳೇ, ಈಗ ಜಾಗೃತವಾಗುವ ಮತ್ತು ತನುಮನ ಧನ ಎಲ್ಲವನ್ನು ಅರ್ಪಣೆ ಮಾಡುವ ಸಮಯ ಬಂದಿದೆ. ಕೋಟಿ ಜನ್म तो भरना तोगे कुछ नहीं हाथ लग्या रे, फुकर शुकर खरबाಬೋರೆ ಕೌವ ಹಂಸ ಪುಗಾರೆ. ಈ ಬೆಟ್ಟದಂತಹ ಸಂಕಷ್ಟವನ್ನು ಈಗ ಸುಲಭವಾಗಿ ಸಮಾಪ್ತ ಮಾಡಬಹುದು. ಬಹಳವೇ ಸುಲಭವಾಗಿ. ಇಲ್ಲಿಯ ತನಕ ನಮಗೆ ಗೊತ್ತೇ ಇರಲಿಲ್ಲ ನಾವು ಏಕೆ ಜನಿಸುತ್ತಿದ್ದೇವೆ, ಯಾವ ಕಾರಣಕ್ಕೆ ನಮ್ಮ ಮೃತ್ಯುವಾಗುತ್ತದೆ. ಹೊಯ್ ಹೊಯ್ ನೋಡಿ, ಎಷ್ಟೊಂದು ಮನಸ್ಸು ತಲ್ಲೀನವಾಗಿದೆ. ಮಕ್ಕಳು ಮರಿಯಲ್ಲಿ, ಪರಿವಾರದಲ್ಲಿ ತುಂಬಾ ಸಂಪತ್ತನ್ನು ಸಂಗ್ರಹ ಮಾಡಿ ಕುಳಿತಿದ್ದೇವೆ. ರಾಜ ಮಹಾರಾಜರಾಗಿ ಕುಳಿತಿದ್ದೇವೆ. ಮಂತ್ರಿ ಮುಖ್ಯಮಂತ್ರಿಯಾಗಿ ಒಂದು ನಿಮಿಷದಲ್ಲಿ ಸತ್ತು ಹೋಗುತ್ತೇವೆ. ನಂತರ ಏನಾಗುತ್ತದೆ? ಏ ಛಬ್ಬನ ಭೋಗವನ್ನು ದೋಡೆ ಕೈ ಕೂರ್ಮಿ ಚರಣೆ ಜಾಯಿ. ಮಕ್ಕಳೇ, ನಿಮಗೆ ಭಯವಾಗುವುದಿಲ್ಲವೇ ಈ ಮಾತುಗಳಿಂದ? ಏನು ಅಷ್ಟೊಂದು ಕಲ್ಲಾಗಿ ಬಿಟ್ಟಿದ್ದೀರಾ ನೀವು? ಇದು ದಾರಿ ಹೋಕನ ಗೀತೆಯಾಗಿದೆ ಏನು? ಸುಮ್ಮನೆ ಯಾರೋ ಹೇಳಿಬಿಟ್ಟರು, ನಾವು ಕೇಳುತ್ತಿರುವೆವು ಎನ್ನಲು ಹೇಳುತ್ತಾರಲ್ಲ, ಇದು 100ಕ್ಕೆ 100ರಷ್ಟು ಸತ್ಯವೆಂದು. ಇಂತಹ ದುರ್ಗತಿಯಾಗುವುದು. ಆದರೆ ಈಗ ಮರೆಸಿಬಿಟ್ಟಿದ್ದಾನೆ ಕಾಲನು. ಮತ್ತು ಯಾರಾದರೂ ಭಕ್ತಿ ಬಯಸಿದರೆ ದಾರಿಯೇ ಇಲ್ಲ. ನೀವು ನಿಮ್ಮ ಭಾಗ್ಯಕ್ಕಾಗಿ ಅಭಿನಂದಿಸಿ. ಮಾಲೀಕನದು 100 ಸಲ ಗುಣಗಾನ ಮಾಡಿ, ಸರಿ, ಸಂಸ್ಕಾರಗಳು ಅದ್ಭುತವಾಗಿದ್ದವು. ಆದರೆ ಗರೀಬ್ದಾಸರು ಹೇಳುತ್ತಾರೆ, ಜ ಸುಖ ಮೇನ್ ಮಿಲ್ತಾ ನೀ ಬಾಯಿ ಸ್ವಾತಿ ಶೀಟ್ ಸದಾಡಿ ಜಾಯಿ. ಹೇಗೆ ಒಂದು ಸ್ವಾತಿ ಆಕಾಶದಿಂದ ಒಂದು ಹನಿ ಬೀಳುತ್ತದೆ ಆ ಸಿಂಪಿಯ ಬಾಯಲ್ಲಿ. ಶಿಂಪೆ ಒಂದು ಜೀವಿ ಇರುತ್ತದೆ, ಶಂಖದ ಹುಳುವಿನಂತೆ ಆಕಾರ ಆಗಿರುತ್ತದೆ. ಶಂಖ ನೋಡಿರಬೇಕು ನೀವು. ಶಂಖವು ಗೋಲಾಕಾರದಲ್ಲಿರುತ್ತದೆ, ಅದು ಸ್ವಲ್ಪ ಚಪ್ಪಟೆಯಾಗಿರುತ್ತದೆ. ಹಾಗಂತೂ ಒಂದು ಪುಟ್ಟ ಜೀವಿಯಾಗಿರುತ್ತದೆ, ಕಪ್ಪೆಯಂತೆ. ಅದರ ಬಾಯಿ ಮೇಲಕ್ಕೆ ತೆರೆದಿರುತ್ತದೆ. ಸ್ವಾತಿ ಅಂದರೆ ಸ್ವಾತಿ ನಕ್ಷತ್ರದ್ದು ಯಾವಾಗ ಹನಿ ಬೀಳುತ್ತದೆ ಮಳೆಯದ್ದು, ಮತ್ತು ಆ ಹನಿ ಅದರ ಬಾಯಿಯಲ್ಲಿ ಹೋಗಿಬಿಟ್ಟರೆ ಮುತ್ತಾಗುತ್ತದೆ. ಮುತ್ತು ಸಹ ತಯಾರಾಯಿತು, ಸ್ವಾತಿ ಹನಿಯೂ ಬಿತ್ತು. ಆದರೆ ಸುಖಚ ಮೀನ್ ಒಂದಿಂತಹ ಬಹಳ ಸಣ್ಣ ಮುತಿಯದ್ದು. ಅದು ಎಲ್ಲಿ ಮುತ್ತಾಗುತ್ತದೆ ಸಿಂಪಿಯೊಳಗೆ, ಅದರ ಮೇಲೊಂದು ಮಾಂಸದ ತುಂಡು ಪರಮಾತ್ಮನ ಕಡೆಯಿಂದ ಸೀಲ್ನಂತೆ ಮುಚ್ಚುತ್ತದೆ. ಆ ಸುಖಚ ಮೀನ್ ಅದಕ್ಕೆ ಕುಟುಕುತ್ತದೆ ತಿನ್ನಲು. ನಂತರ ಅದರ ಪರದೆ ಹರಿಯುತ್ತದೆ, ಸೇಲ್ ಮುರಿಯುತ್ತದೆ, ಮುತ್ತು ಹೊರಗೆ ಬಂದು ಬಿಡುತ್ತದೆ. ಆಗ ಅದು ಮೌಲ್ಯ ಹೊಂದಿರುತ್ತದೆ. ಇದೇ ಪ್ರಕಾರ ಹೇಳುತ್ತಾರೆ, ಸುಖಚ ಮೀನ ಸತ್ ಗುರು ಹೋ ಆಯಾ ಜಿನ ಸತ್ಲೋಕ ಕಾ ಮರ್ಮ ಬತಾಯ. ಅವರ ಸುಖಚ ಮೀನ ಮಿಲ್ತಾ ನೈ ಭಾಯಿ ಅಂದ್ರೆ ಸದ್ಗುರು ಸಿಗದಿದ್ದರೆ ನಿಮ್ಮ ಬಳಿ ಭಕ್ತಿಯೂ ಇದೆ, ಎಲ್ಲವೂ ಹಿಂದಿನ ಸಂಸ್ಕಾರಗಳು ಕೂಡ ಸರಿಯಾಗಿವೆ. ಇದನ್ನಂತೂ ಗೊತ್ತಿಲ್ಲ, ಅದೆಷ್ಟೊಂದು ಬಾರಿ ಕಳೆದುಕೊಂಡಿದ್ದೀರಿ ನೀವು ಸದ್ಗುರು ಸಿಗದ ಕಾರಣದಿಂದ. ಸುಖಚ ಮೀನ ಮಿಲ್ತಾ ನ ಭಾಯಿ ಯೆ ಸ್ವಾತಿ ರಶೀನ್ ಮೆರಚಾಯ್. ಒಂದೊಮ್ಮೆ ಸದ್ಗುರು ಸಿಗದಿದ್ದರೆ ಈ ಜೀವನ ಕೂಡ ನಿಸ್ಸಂದೇಹವಾಗಿ ಎಷ್ಟೇ ಭಕ್ತಿ ಧನವಿದ್ದರೂ ನಷ್ಟವಾಗುತ್ತಿತ್ತು ಮತ್ತು ನಾಯಿಕತ್ತೆಯ ಯೋನಿ ಪ್ರಾಪ್ತವಾಗುತ್ತಿತ್ತು. ಈ ಮಾತನ್ನು ತಿಳಿದುಕೊಳ್ಳಿ. ಇದನ್ನು ಪದೇ ಪದೇ ಹೇಳಲಾಗುತ್ತದೆ. ದಾಸನಂತೂ ಅಂತಿಮ ಶ್ವಾಸದ ತನಕ ಹೇಳುತ್ತಿರುತ್ತಾನೆ, ಏಕೆಂದರೆ ಆದೇಶ ಗುರುದೇವರದ್ದಾಗಿದೆ. ನಂಬಿದರೆ ತೋರಿಸಿ ಬಿಡುತ್ತೇನೆ, ಇಲ್ಲಿಯೂ ಕೂಡ ಸುಖಿ, ಪರಲೋಕವು ಸುಖಕರವಾಗುತ್ತದೆ ನಿಮ್ಮದು.
ಈಗ ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಮೋಸವೇನೆಂದರೆ ಈ ನಕಲಿ ಗುರು, ನಕಲಿ ತಪ್ಪಾದ ಸಾಧನೆಗಳನ್ನು ದ್ವೇಷಿ ನಮ್ಮ ಜೀವನ ಹಾಳು ಮಾಡುತ್ತಿದ್ದಾರೆ. ಅದರ ಮೇಲೆ ಬಂದಿ ಛೋಡರ ಸುಪುತ್ರ ಗರೀಬ್ದಾಸರು ಅದ್ಭುತವಾದ ಪ್ರಕಾಶ ಹಾಕಿದ್ದಾರೆ. ಅಲ್ಲಲ್ಲಿ ಒಮ್ಮೆ ಶಬ್ದಗಳ ಮಾಧ್ಯಮದಿಂದ, ಇನ್ನೊಮ್ಮೆ ವಾಣಿಗಳ ಮಾಧ್ಯಮದಿಂದ, ಯಾವುದೋ ಅಂಗದಲ್ಲಿ ಆಗಾಗ ಪೆಟ್ಟು ಕೊಟ್ಟಿದ್ದಾರೆ. ಈ ಆತ್ಮದ ಮೇಲಿನ ಈ ಕೊಳೆ ಕಳಿಸಲು, ಅಜ್ಞಾನವನ್ನು ನಾಶ ಮಾಡಲು ಹತೋಟಿಯಿಂದ ಕುಟ್ಟಿದ್ದಾರೆ. ಸುತ್ತಿಗೆಯಿಂದ ಮಲಿನತೆ ಇರುವುದಿಲ್ಲ, ಆತ್ಮದ ಮೇಲೆ ಅಜ್ಞಾನ ಅಂಧಕಾರ ಇರುವುದಿಲ್ಲ ಮತ್ತು ಪಾಪಗಳು ಇರುವುದಿಲ್ಲ. ಏಕೆಂದರೆ ಮಂತ್ರಗಳು ಇಷ್ಟೊಂದು ಅದ್ಭುತವಾಗಿವೆ. ಗಮನವಿಟ್ಟು ಕೇಳುತ್ತಾ ಇರಿ ಮತ್ತು ಇದರ ಪಾಲನೆ ಮಾಡಿ. ಲಕ್ಷ್ಯ ವಹಿಸಿ. ಜೋ ಹಮ್ ಕಹೆ ಕರೆದ್ರು ಕೋಯಿ ಮನದಾರ ಸೋ ದೇಖೆ ಲಕ್ಷಣ ಯೋಗ ಲಖಾವೆಂಡರ್ಗೂ ಬಹುದ್ರೆ ನಿಬೇಸ. ಅಂದ್ರೆ ಮತ್ತೊಮ್ಮೆ ಜನ್ಮವಾಗುವುದಿಲ್ಲ. ಏನನ್ನು ನಾವು ಹೇಳಿದ್ದೇವೆ ಅದರಂತೆ ಮಾಡಿ. ಈಗ ನಿಮಗೆ ಚಾಣಕ್ಯ ಅಂಗದಿಂದ ಕೆಲವು ವಾಣಿಗಳನ್ನು ನಿಮಗೆ ತಿಳಿಸುತ್ತೇನೆ. ಮಕ್ಕಳೇ, ಈ ವಾಣಿ ಇಂತಹ ಪರಮಶಕ್ತಿಯ ಮುಖಾರವಿಂದದಿಂದ ಉಚ್ಚಾರಿತವಾಗಿದೆ. ಅವರು ಪರಮಾತ್ಮನ ವಿಶೇಷ ಮುದ್ದು ಮಕ್ಕಳಾಗಿದ್ದರು, ಆತ್ಮವಾಗಿದ್ದರು. ಅವರಿಗೆ ಸ್ಪೆಷಲ್ ಆಗಿ ಬಂದು ಭೇಟಿಯಾದರು ಪರಮಾತ್ಮ ಮತ್ತು ಅವರ ಲೋಕ ತೋರಿಸಿದರು, ಪರಲೋಕ ತೋರಿಸಿದರು, ಇಲ್ಲಿನ ಲೋಕಗಳನ್ನು ತೋರಿಸಿದರು. ಆ ಮಹಾನ್ ಆತ್ಮನು ನಮ್ಮ ಮೇಲೆ ಪರೋಪಕಾರ ಮಾಡಿದರು, ಉಪಕಾರ ಮಾಡಿದರು. ಎಂತಹ ಅದ್ಭುತ ಮಾತುಗಳು ಇವೆ ಇದರಲ್ಲಿ ಅಂದರೆ ಅವು ಸತ್ಯದಿಂದ ಪರಿಪೂರ್ಣವಾಗಿವೆ. 100ಕ್ಕೆ 100 ಸತ್ಯವಾಗಿದೆ. ಯೂನಿವರ್ಸಲ್ ಟ್ರೂತ್ ಇದರಲ್ಲಿ ತುಂಬಿದ್ದಾರೆ. ಏಕೆಂದ್ರೆ ಇದು ಅಮರವಾಣಿಯಾಗಿದೆ. ಇದರೊಳಗೆ ಎಂತಹ ಸತ್ಯ ಇದೆ ಅಂದರೆ ಅದು ಇಂದಿನ ತನಕ ಯಾರಿಗೂ ತಿಳಿದು ಬಂದಿರಲಿಲ್ಲ. ಏಕೆಂದ್ರೆ ಪರಮಾತ್ಮನ ದಯೆಯ ಹೊರತು ಈ ಕಾರ್ಯವಾಗಲಾರದು. ಅಷ್ಟೊಂದು ಗೂಢ ರಹಸ್ಯಗಳಿವೆ ಇದರಲ್ಲಿ. ಇದು ಸೂಕ್ಷ್ಮ ವೇದವಾಗಿದೆ. 4 ವೇದಗಳ ತಂದೆ ಹೇಳುತ್ತಾರೆ, ಚಾರ ವೇದ ಸೂಕ್ಷ್ಮ ವೇದಕ್ಕೆ ಭೂತ. ಅದಕ್ಕೆ ಈ ವಾಣಿ ತಿಳಿಸುತ್ತೇನೆ ನಿಮಗೆ. ग्रीब पार ब्रह्म को छोड़ कर तुझ स्थान अनीत चेतन सेती ओलने है जड़ सेती है प्रीत. ಅಂದ್ರೆ ಪೂರ್ಣ ಪರಮಾತ್ಮ ಸತ್ಯಪುರುಷನನ್ನು ಬಿಟ್ಟು ಅನ್ಯ ಉಪಾಸನೆ ಮಾಡುತ್ತಾರೆ. ಪರಮಾತ್ಮ ಸದ್ಗುರುನನ್ನು ಬಿಟ್ಟು, ಚೇತನವಾಗಿರುವ ಗುರುವನ್ನು ಬಿಟ್ಟು, ಕಲ್ಲಿನ ಮೂರ್ತಿಗಳನ್ನು ಭಗವಂತನೆಂದು ನಂಬಿ ತಮ್ಮ ಜೀವನ ನಷ್ಟ ಮಾಡುತ್ತಿದ್ದಾರೆ. गिरी पत्थर को परमेश्वर कहे यो जग अंधा घोरे साहिब पर सेवा नहीं पहुंचेंगे किस ठोरे. गिरी पत्थर को परमेश्वर कहे बड़ा अंदेशा मोही पारस से भेटा नहीं कैसे लोग. ಗರೀಬ್ದಾಸರು ತಿಳಿಸುತ್ತಾರೆ, ಗಿರಿ ಪತ್ಥರ ಸೇತಿ ಪ್ರೀತಿಲಿ. ಈ ಕಲ್ಲಿನ ಮೂರ್ತಿಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ, ಸಂಲಗ್ನತೆ ಇಟ್ಟುಕೊಂಡಿದ್ದಾರೆ, ಪ್ರೀತಿ ಮಾಡುತ್ತಿದ್ದಾರೆ. ಮತ್ತು ಚೇತನ ಸದ್ಗುರು ಸತ್ಯ ಮಾರ್ಗ ತಿಳಿಸುತ್ತಾನೆ, ಅವನ ಕುರಿತು ದ್ವೇಷ ಇಟ್ಟುಕೊಳ್ಳುತ್ತಾರೆ, ಅವನನ್ನು ಕೆಟ್ಟವನೆಂದು ಹೇಳುತ್ತಾರೆ. ಇವರು ಎಂದೆಂದಿಗೂ ಮೋಕ್ಷ ಪ್ರಾಪ್ತಿಸಲಾರರು. ಮಕ್ಕಳೇ, ನಿಮಗಂತೂ ಸ್ಪಷ್ಟವಾಗಿ ಕಾಡುತ್ತಿರಬೇಕು ಈ ಮಾತು. ಏನಂದ್ರೆ ಕಲ್ಲಿನ ಮೂರ್ತಿ ಮಾತನಾಡುವುದಿಲ್ಲ, ನಡೆದಾಡುವುದಿಲ್ಲ, ತಾವೇ ಎತ್ತುಕೊಂಡು ಅಲೆದಾಡುತ್ತಾರೆ, ತಾವೇ ಸ್ನಾನ ಮಾಡಿಸಿ, ತಾವೇ ತೊಳೆದು ಮತ್ತು ತಾವೇ ಬಟ್ಟೆ ತೊಡಿಸುತ್ತಾರೆ. ಹಾಗೂ ನೂರಾರು ಪ್ರಶ್ನೆ ಕೇಳಿದರೂ ಸಹ ಉತ್ತರ ಕೊಡುವುದಿಲ್ಲ. ನೋಡಿ ಯಾವ ರೀತಿ ಬುದ್ಧಿ ಕೆಡಿಸಿಟ್ಟಿದ್ದಾನೆ, ಬಹಿರಂಗವಾಗಿ ಪೂರ್ತಿ ಸ್ಪಷ್ಟವಾಗಿ. ಮತ್ತು ನಾವು ಕೂಡ ಅದೇ ರೀತಿ ಇದ್ದೇವು. ಯಾರದ್ದು ದೋಷವಿಲ್ಲ, ಬುದ್ಧಿಯ ಮೇಲೆ ಇಷ್ಟೊಂದು ಕಲ್ಲು ಹಾಕಿಬಿಡುತ್ತಾನೆ ಈ ಕಾಲನು. ಗಿರಿ ಪತ್ಥರಕ್ಕೋ ಪರಮೇಶ್ವರಕ್ಕೆ ಇವು ಘೋರಂದ ಸಂಸಾರ. ಮತ್ತು ಪರಮಾತ್ಮನ ಭಕ್ತಿ ಇಲ್ಲ, ಪ್ರಪಂಚ ಬಿಟ್ಟು ಎಲ್ಲಿಗೆ ಹೋಗುವಿರಿ? ದಿನಿಪಕ್ಕರಕ್ಕೋ ಪರಮೇಶ್ವರ ಬಡ ಅಂದೇಶ ಮೋಹಿ. ನನಗೆ ಬಹಳ ದೊಡ್ಡ ಸಂಶಯವಿದೆ. ಕಿ ಪಾರಸ್ಸೆ ಬೇಟ ನೈ ತು ಕೇಸೆ ಬಲ್ಟನು. ಪಾರಸ ಒಂದು ಕಲ್ಲಾಗಿದೆ. ಆ ಕಲ್ಲಿನಿಂದ ಲೋಹಕ್ಕೆ ಟಚ್ ಮಾಡಿಬಿಟ್ಟರೆ, ಅದನ್ನು ತಿಕ್ಕಿಬಿಟ್ಟರೆ ಸ್ವಲ್ಪವೇ ಅದು ಎಲ್ಲವೂ
ಬಂಗಾರವಾಗಿ ಬಿಡುತ್ತದೆ. ಒಂದೊಮ್ಮೆ ಅದರ ಜೊತೆ ಗಾರ್ಡರ್ನ ಒಂದೇ ಒಂದು ಮೂಲೆ ಕೂಡ ಟಚ್ ಆದರೂ ಇಡೀ ಗಾರ್ಡರ್ ಅನ್ನು ಬಂಗಾರವನ್ನಾಗಿ ಮಾರ್ಪಡಿಸುತ್ತದೆ. ಅದು ಬೇಕಾದ್ರೆ 30 ಕಿಲೋದಾಗಿರಲಿ. ಮಾತು ಇದಾಗಿದೆ. ಪಾರಸವಂತೂ ಈ ಸತ್ಯನಾಮವಾಗಿದೆ, ಸತ್ಯಭಕ್ತಿಯಾಗಿದೆ ಮತ್ತು ಜೀವಿಯು ಲೋಹವಾಗಿದೆ. ನಿಜಭಕ್ತಿ ಇವರಿಗೆ ಸಿಗದಿದ್ದರೆ ಇವರು ಮೋಕ್ಷ ಹೇಗೆ ಪಡೆಯುವರು? ಅದು ಹೇಗೆ ಬಹುಮೂಲ್ಯರಾಗುವರು? ग्रीव पंचर पुजारी जीव है, ये कलयुग के लोग, या बाण कुटिल छूट नहीं, लग गया दीर्घ रोग. ಇವರು ಕಲ್ಲಿನ ಪೂಜಾರಿಗಳಾಗಿದ್ದಾರೆ, ಕಲಿಯುಗದ ಜನರು. ಈ ಬಾಣ್, ಈ ರೂಢಿ, ಈ ಹ್ಯಾಬಿಟ್ ಕೆಟ್ಟದ್ದು ಎಷ್ಟೆಂದ್ರೆ ಇದು ಬಿಡುವುದಿಲ್ಲ. ಇದೊಂದು ದೀರ್ಘ ರೋಗ ತಗುಲಿ ಬಿಟ್ಟಿದೆ ಇವರಿಗೆ, ತಪ್ಪು ಸಾಧನೆಯದ್ದು. गिरिपत्थर पुजारी जीव है, गही अविद्या गाठ, धर्मराय की खाल से देनी जम को बाट. गिरिप साधों से ते मस्करी, चोरा नाल खुशाल, कोड़ी गए पल्लू बांधी, डार दिया नगलाल. ಅಂದ್ರೆ ಸಂತರ ಜೊತೆಯಂತೂ ಜಗಳ ಮಾಡುತ್ತಾರೆ, ಆದರೆ ಆ ಸುಳ್ಳು ಗುರುಗಳ ಜೊತೆ ಖುಷಿಯಾಗಿ ಇರುತ್ತಾರೆ. ಮತ್ತು ಮಾಣಿಕ್ಯವನ್ನು ಬಿಟ್ಟು, ಅಂದ್ರೆ ನಿಜವಾದ ಯಥಾರ್ಥ ಭಕ್ತಿಯನ್ನು ಬಿಟ್ಟು ಹರಳು ಕಲ್ಲು ಸಂಗ್ರಹಿಸಿಕೊಂಡರು, ಕವಡೆಗಳನ್ನು ಎತ್ತಿಕೊಂಡರು. ಕವಡೆ ಚಾರೋ ಯುಗ್ಮ ಸಂತ ಪುಕಾರೆ ಕೂಗ್ ಕಹ ಹಮ್ ಹೇ ನರೆ, ಹೀರೆ ವಾಣಕ್ ಬೋತಿ ಬರ್ಸ ಯೋ ಜಗ ಸುಗುತ್ತಾ ಡೇಲರಿ. गिरिव साधों के संगति नहीं, नहीं साहेब का जाप, कह गिरिव कैसे बचे जिनके तीनों ताप. ಅಂದ್ರೆ ಸಂತರ ಸಂಗತಿ ಇಲ್ಲ, ಪೂರ್ಣ ಸಂತನದು. ಗೀತೆ ಅಧ್ಯಾಯ 4 ಶ್ಲೋಕ 34ರಲ್ಲಿ ಹೇಳಲಾಗಿದೆ, ತತ್ವದರ್ಶಿ ಸಂತನ ಹುಡುಕಾಟ ಮಾಡು, ಅವರಿಗೆ ಕೇಳು. ಗಿರಿವ ಸಾಧೋं के संगति नहीं, नहीं साहेब का जाप, कह गरीब कैसे बचे जिदके तीनों ताप. 3 ತಾಪಗಳು ಹೇಗೆಂದ್ರೆ, ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತದೆ. ಯುಧಿಷ್ಠಿರನಿಗೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಬರುತ್ತಿದ್ದು, ಅದು 3 ತಾಪಗಳ ಅಧೀನವಾಗಿತ್ತು. ಒಂದು ಯಜ್ಞ ಸಂಪೂರ್ಣ ಮಾಡಲು ಅವರ ಗುರು ಶ್ರೀಕೃಷ್ಣನು ಸಲಹೆ ನೀಡಿದ ಮತ್ತು ಅದರಲ್ಲಿ ಷರತ್ತು ಇಡಲಾಗಿತ್ತು, ತಾವೆಲ್ಲ ಕೇಳಿರುವಿರಿ. ಆ ಕೆಲಸವು ಈ ನಕಲಿ ಸಂತರಿಂದ ಆಗಲಿಲ್ಲ. ಯಾರು 4 ವೇದಗಳನ್ನು ಸಹ ಓದೋದಿ ಜಗತ್ತನ್ನು ಮೂರ್ಖರನ್ನಾಗಿಸುತ್ತಿದ್ದರು. ಆ ಋಷಿ ಮಹರ್ಷಿ ದೇವತೆಗಳು ಅವರೆಲ್ಲರೂ ಭೋಜನ ತಿಂದಿದ್ದರು, ಆದರೂ ಆ ಶಂಖ ಮೊಳಗಲಿಲ್ಲ. ಶಂಖ ಮೊಳಗಲಿಲ್ಲ, ಯಜ್ಞ ಸಂಪೂರ್ಣವಾಗಲಿಲ್ಲ. ಯಜ್ಞ ಸಂಪೂರ್ಣವಾಗದ ಕಾರಣ ಅವರ 3 ತಾಪದ ನಿವಾರಣೆ ಆಗಲಿಲ್ಲ. ಆ 3 ತಾಪಗಳಲ್ಲಿ ಒಂದು ಪ್ರೇತ ಬಾಧೆ ಆಗಿರುತ್ತದೆ. ಅದೂ ಸಹ ಆ ಪರಮಪಿತ ಪರಮಾತ್ಮನು ತಮ್ಮ ಮಗುವಿನ ರೂಪ ಮಾಡಿಕೊಂಡರು, ವಾಲ್ಮೀಕ ಸುದರ್ಶನನ. ಈಗ ನಾವು ಅವರ ಶರಣದಲ್ಲಿ ಬಂದ ಮೇಲೆ ಅವರ ಕೆಲಸವಾಗಿದೆ, ಸ್ವತಃ ಮಾಡಲಿ ಅಥವಾ ತಮ್ಮ ಸಂತನಿಂದ ಮಾಡಿಸಲಿ, ನಮ್ಮ ದುಃಖಗಳನ್ನು ಖಂಡಿತ ದೂರ ಮಾಡುತ್ತಾರೆ. गिरसानों के संग ते नहीं, नहीं साहेब का जाप, कह गरीब कैसे बचे जिनके तीनों ताप. गिरिव चतुराए चुन पड़ो, चारों वेद विटंबे, सागत सगाना बेटियो ಹಾಕೋ ಲಗೇನ್ ಅಂಬೆ. ಗರೀಬ್ ದಾಸರು ಹೇಳುತ್ತಾರೆ, ಇವರು ಚತುರತೆಯನ್ನು ತೋರಿಸುತ್ತಾರೆ, ಮಧುರ ಮಧುರ ಮಾತುಗಳನ್ನು ಹೇಳಿ. बीजक की बाता कहे, बीजक नाई हाथ ಪೃಥ್ವಿಯೊಬ್ಬರ ಉತ್ತರಿಯ ಮಿಠಿ ಬಾತ್. ಚತುರತೆಯನ್ನು ತೋರಿಸುತ್ತಾರೆ. ಅದಕ್ಕೆ ಇಲ್ಲಿ ಹೇಳುತ್ತಾರೆ, गरीब सतपुराई चुन पड़ो बाढ़ न जाओ. ये चारों वेद बटन, ये चारों वेद कभी अधूरे हैं. ಈ 4 ವೇದಗಳು ಪೂರ್ತಿ ಅಪೂರ್ಣವಾಗಿವೆ ಮತ್ತು ಭ್ರಮಿತ ಜ್ಞಾನ ಯುಕ್ತವಾಗಿವೆ, ಚಿತ್ತವನ್ನು ಭಂಗ ಮಾಡುತ್ತವೆ. ಸಾಕೆಟ್ ಸಗಾನ ಭೇಟಿಯೋ, ಹೇ ಪರಮಾತ್ಮ, ತುಷ್ಟನಾದ ಸಂಬಂಧಿಕನು ಕೂಡ ಭೇಟಿಯಾಗದಿರಲಿ ನಮಗೆ. ಆಕೋನ್ ಲಗೇನ್ ಅಂಬೋ, ಎಕ್ಕೆ ಗಿಡ ಮಾವು ಬಿಡುವುದಿಲ್ಲ ಎಂದಿಗೂ.
ಅಂದ್ರೆ ದುಷ್ಟ ವ್ಯಕ್ತಿ ಎಂದಿಗೂ ಸುಧಾರಿಸಲು ಸಾಧ್ಯವಿಲ್ಲ. ಇಂತಹ ದುಷ್ಟರ ಸಹವಾಸದಿಂದ ದೂರ ಬಿಡುವುದಾತ. गरीब साकेट चारों बेद है, ये साकेट द्वादश पंथ, साकेट पंडित पीरे है, ये ही यम के ದಂತ. ಅದು ಈ 4 ವೇದಗಳು ಭ್ರಮಿತವಾಗಿವೆ. ಅವುಗಳಲ್ಲಿ ಸಂಪೂರ್ಣ ಜ್ಞಾನವಿಲ್ಲ. ಅರ್ಧಂಬರ್ಧ ಬೇಕಾಬಿಟ್ಟಿ ತುಂಬಿಸಿಟ್ಟಿದ್ದಾರೆ. ಮತ್ತು ಅದರ ಫಾಲೋವರ್ಸ್ ಅದನ್ನು ಓದಿ ನಂಬುವ ಈ 12 ಪಂಥಗಳು ಮತ್ತು ಕಬೀರ್ ಸಾಹೇಬರ ಹೆಸರಿನಿಂದ 12 ಪಂಥಗಳು ಮತ್ತು ಈ ಕಾಲನವು ಸಹ 12 ಪಂಥ. ಹಲವಾರು ಪಂಥಗಳಿವೆ. ಹೇಗೆಂದರೆ ಗಿರಿ, ಪುರಿ ಈ 8 ದಳಗಳು ಸಹ ಇದ್ದಾರೆ. ಇವನ್ನು ಶರ್ದಲ್ ಎಂದು ಕೂಡ ಕರೆಯುತ್ತಾರೆ. और साकड़ पंडित ಪೀರ್ ಹೇ. ಈ ಪೀರ ಮುಸಲ್ಮಾನರ ಗುರು, ಮಾರ್ಗದರ್ಶಕರು ಹಾಗೂ ಪಂಡಿತ ಹಿಂದೂಗಳು ಇವರಿಬ್ಬರೂ ಸಹ ಮೂರ್ಖರಾಗಿದ್ದಾರೆ. ಏಕೆಂದರೆ ಅವರಿಗೆ ಇದೇ ಜ್ಞಾನ ಇರುವುದು. और ये ही यम के ದಂತ. ಇವರು ಕಾಲನ ಮೂಲ ಕೊರೆಹಲ್ಲುಗಳಾಗಿದ್ದಾರೆ. ಇವರು ನಮ್ಮ ನಾಶ ಮಾಡುವವರು, ನಮ್ಮನ್ನು ಮಿಸ್ಗೈಡ್ ಮಾಡುತ್ತಾರೆ. ಈಗ ಹೇಳುತ್ತಾರೆ ಬೇರೆ ಬೇರೆಯಾಗಿ, ಗಿರಿಪರ್ಧಂತೋ ದಶನಾನ್ಮಿ ಹೇ, ಯೇ ಸನ್ಯಾಸಿ ಭಗವಾನ್ ದಾರು ಮಗರೆ ಖಾದ ನಿಶ್ವಸರ ಸುಲಭ. ಮಕ್ಕಳೇ, ಸತ್ಯವೆಂದು ನಂಬಿ ಇದರಲ್ಲಿ ಒಂದೊಂದು ಶಬ್ದ ಏನು ಹೇಳಿದ್ದಾರಲ್ಲ ಗರೀಬ್ದಾಸರು, ಎಲ್ಲವೂ ಸತ್ಯವಾಗಿವೆ. ಈ ದಶನಾಮಿಗಳು ಎಷ್ಟೆಲ್ಲ ಪಂಥಿಗಳಿದ್ದಾರೆ. ಗಿರಿ, ಪುರಿ, ಸಾರಾಯಿ ಇವರು ಕುಡಿಯುತ್ತಾರೆ. ಅಂದ್ರೆ ಪ್ರತಿಯೊಂದು ರೀತಿಯ ತಲೆಹರಟೆಗಳು ಇವರು ಮಾಡುತ್ತಾರೆ. ಸ್ವಲ್ಪ ಇವರು ಸೇದುತ್ತಾರೆ. ಹಾಗಾಗಿ ಇವರು ದಶನಾಮಿ ಮೂರ್ಖರಾಗಿದ್ದಾರೆ. ಮಾರ್ಗ ತಪ್ಪಾಗಿದೆ ಇವರದ್ದು. ಮತ್ತು ಇವರ ಶಿಷ್ಯರು ಕೂಡ ಬಹಳಷ್ಟಿದ್ದಾರೆ. ಮತ್ತೆ ಹೇಳುತ್ತಾರೆ, ಗರೀಬ್ ಗುರು ಬೆಲತಯೇ ಹೋತ ಹೈ, ನಾನಕ್ ಜೇ ಹೇ ಪಂಥ, ಫಿಟ್ ಜನನೀತಿ ಸಂತ ಕಿ ಜೋ ಸಾಕಟ ಶಿಷ್ಯಕರಂತ. ಈಗ ಬಾಬಾ ನಾನಕರು ಎಷ್ಟೊಂದು ನಿರ್ಮಲ ಪಂಥ ನಡೆಸಿದರು. ಮುಂದೆ ಸಾಗಿ ಇವರು ಬೇರೆ ಮಾರ್ಗದ ಮೇಲೆ ನಡೆಯುತ್ತಿದ್ದಾರೆ. ಮಾಂಸ ತಿಂದು ಬಿಡುತ್ತಾರೆ. ಸಾರಾಯಿ ಇವರು ಕುಡಿಯುತ್ತಾರೆ ಸಿಖ್ಖರು. ಹಾಗೂ ಹೇಳುತ್ತಾರೆ, ನಾವು ಸಿಖ್ಖರಾದೆವು ಅಂದ್ರೆ ಶಿಷ್ಯರಾದೆವು. ದಿರಿಬ್ ಗುರುಗಳು ತೀವ್ ಹೋದ ಹೈ, ನನ್ನಗ್ ಜೇ ಹೇ ಬಂದ್. ಯಾರೋ ಗುರುವಾಗಿದ್ದಾನೆ, ಅವನು ಹಾಗೆಯೇ ಕುಡುಕ ಮಾಂಸಾಹಾರಿಗೂ ಅಲೌಡ್ ಮಾಡುತ್ತಾನೆ. ದೀಕ್ಷೆ ಪಡೆಯಿರಿ, ನಾಮ ಪಡೆಯಿರಿ ಎಂದು. ಮಕ್ಕಳೇ, ಫಿಟಜನ್ನೇತಿ ಸಂತ್ ಕಿ ಜೋ ಫೈಸೆ ಸಾಕಟ್ ಶಸ್ತ್ರಂತ್. गिरिम पंडित साकट कौन विधि, इसका कहो बयान, कुबद कुटिल है गोकेरी ये सूत पब्द के खान. ತಾವೇ ಪ್ರಶ್ನೆ ಮಾಡಿದ್ದಾರೆ ಸಂತ ಗರೀಬ್ದಾಸರು, ಈ ಪಂಡಿತರು ಅದು ಹೇಗೆ ದುಷ್ಟರಾಗಿದ್ದಾರೆಂದು. ಇವರು ಯಾರಾದರೂ ಸತ್ತವರ ಭೋಜನ ತಿನ್ನುತ್ತಾರೆ, ಕ್ರಿಯೆ ಮಾಡಲು ಹೋಗುತ್ತಾರೆ. ಎಲ್ಲಾದರೂ ಮಗು ಹುಟ್ಟಿದರೆ ಅಲ್ಲಿಯೂ ತಿನ್ನುತ್ತಾರೆ. ಹಾಗೂ ಭಕ್ತಿ ಒಂದಾಣೆ ಎದ್ದು ಇಲ್ಲ ತಮ್ಮ ಜೀವನ ನಷ್ಟ ಮಾಡಿಕೊಳ್ಳುತ್ತಾರೆ. बीव कहाँ गोड का गोड देश, कहाँ गायत्री जाप, साख बड़ों की शोध करिए बंद मुठे बात. ಈ ಬ್ರಾಹ್ಮಣರು ಕಲಿಯುಗದವರು ಮೊದಲಿನ ಋಷಿ ಮಹರ್ಷಿಗಳ ಮಾತನ್ನು ಹೇಳಿ ಹೇಳಿ ಸಂಪೂರ್ಣ ಮಾರ್ಗಭ್ರಷ್ಟರಾಗುತ್ತಿದ್ದಾರೆ. ತಪ್ಪಾದ ಸಾಧನೆ ನೀಡುತ್ತಾರೆ. ಗಿರಿಮ್ ಗಾಲ್ ಮಜಾಯೆ ಕ್ಯಾ ಹುವಾ ತಬ್ ಸೆ ಡಾಲ್ ಜರೂರಿ, ಭೂಲೆ ಭಕ್ತಿ ಭಗವಂತೆ ಕಿ ರೇ ಪತ್ಥರ ಸೇ ಸರ್ ಫೂಡಿ. ಅಂದ್ರೆ ಅರ್ಥಹೀನ ಭಾಷಣ ಮಾಡುತ್ತಾರೆ. ಗಾಲ್ ಬಜಾಯ್ ಕ್ಯಾ ಹುವಾ, ಎಲೆಗಳನ್ನು ಕಿತ್ತು ಕಿತ್ತು ಕಲ್ಲಿನ ಮೇಲೆ ಹಾಕುವರು. ಹೂವು ಅರ್ಪಿಸುತ್ತಾರೆ, ತುಳಸಿಯ ಎಲೆ ಅರ್ಪಿಸುತ್ತಾರೆ. ಭಗವಂತನ ಭಕ್ತಿಯನ್ನು ಬಿಟ್ಟು ಬಿಟ್ಟರು ಮತ್ತು ಕಲ್ಲಿನ ಮುಂದೆ ನಿಂತು ತಲೆಬಾಗಿಸುತ್ತಾರೆ. ರಹೆ ಪತ್ತರ ಪೇ ಸಿರ್ ಫೋಡ್, ಹರೇ ನಿನ್ನ ಅದ್ಭುತವಾಯಿತು. ಗಿರಿಮದ್ವಾದ ಸ್ಥಳಕ ಬನಾಯ ಕರಿಯೇ ನಾಚ ಗರ್ ಗರ್ ಬಾರೆ, ಕನಕ ಜಿನೇವು ಗಾಡಿಯ ಸಸರ ದಾಸ ಚಮಾರೆ. ಸಂತ ರವಿದಾಸರು. ಈಗ ನೋಡಿ, ಆ ಸಮಯ 600 ವರ್ಷಗಳ ಮೊದಲು ರವಿದಾಸರು ಪರಮಾತ್ಮ ಕಬೀರರ ಸಮಕಾಲೀನರಾಗಿದ್ದರು. ಹಾಗೂ ಅವಳಿಗೊಬ್ಬ ರಾಣಿ ಶಿಷ್ಯಳಿದ್ದಳು. ಅವಳಿಗೆ ಬಹಳ ಲಾಭವಾಯಿತು, ದುಃಖ ದೂರಾಯಿತು ತಕ್ಷಣವೇ. ಅವಳು ಅನ್ನದಾಸೋಹ ಮಾಡಿಸಿದಳು ಗುರುಗಳ ಹೆಸರಿನಲ್ಲಿ. ಪಂಡಿತರನ್ನು ಕರೆಯಿಸಿದಳು. 700 ಪಂಡಿತರು ಬಂದು ಬಿಟ್ಟರು. ರಾಣಿಯಾಗಿದ್ದರು, ಚೆನ್ನಾಗಿ ದಕ್ಷಿಣೆ ಕೊಡುತ್ತಾಳೆಂದು. ಭೋಜನ ಬಡಿಸಲಾಯಿತು. ಪಂಕ್ತಿಯಲ್ಲಿ ತಿನ್ನಲು ಕುಳಿತುಕೊಂಡಳು.
ಆಗ ಅವರ ದೃಷ್ಟಿಗೆ ಬಿತ್ತು, ರಾಣಿಯ ಜೊತೆಯಲ್ಲಿ ಎಲ್ಲಿ ಅವರು ಊಟ ಮಾಡುತ್ತಿದ್ದರೂ ಅಲ್ಲಿಯೇ ರವಿದಾಸರು ಕುಳಿತಿದ್ದರು. ಚಮಾರ ಜಾತಿಯವರು. ಮತ್ತು ಎಲ್ಲರೂ ಎದ್ದು ನಿಂತರು. ನಾವು ಭೋಜನ ತಿನ್ನುವುದಿಲ್ಲ, ನಮ್ಮ ಧರ್ಮ ಭ್ರಷ್ಟ ಮಾಡಿಬಿಟ್ಟಿ ರಾಣಿ. ಇವನು ಚಮಾರ ಕುಳಿತಿದ್ದಾನೆ, ಶೂದ್ರ ಜಾತಿಯವನು, ಇವನನ್ನು ಎಬ್ಬಿಸಿ ಇಲ್ಲಿಂದ ಎಂದರು. ರಾಣಿ ಹೇಳಿದಳು, ಇವರು ನನ್ನ ಗುರುಗಳಾಗಿದ್ದಾರೆ, ನಾನು ಇವರನ್ನು ಎಬ್ಬಿಸಲಾರೆ. ಬ್ರಾಹ್ಮಣರೇ, ನೀವು ಭೋಜನ ಮಾಡಿ ಕುಳಿತುಕೊಳ್ಳಿ. ರವಿದಾಸರು ಎದ್ದು ಬಿಟ್ಟರು. ಹೇಳತೊಡಗಿದರು, ಪಂಡಿತರೇ, ನಾನು ನನ್ನ ಯೋಗ್ಯತೆ ಮರೆತು ಬಿಟ್ಟೆ. ನನ್ನ ಸ್ಥಾನ ಇಲ್ಲಿ ಇರಲಿಲ್ಲ. ಅವರೇನು ತಮ್ಮ ಪಾದರಕ್ಷೆಗಳನ್ನು ಬಿಟ್ಟಿದರಲ್ಲ, ಅಲ್ಲೇ ಹೋಗಿ ಕುಳಿತರು. ಆ ಮಹಾನ್ ಆತ್ಮ. ಅವರು ಕೂತರು. ಪಂಡಿತರು ತಿನ್ನತೊಡಗಿದರು. ಊಟ. ಖುಷಿಯಾದರು. ಮಾನ ಪ್ರತಿಷ್ಠೆ ಹಸಿವಿತ್ತು. ಹೊಯ್. ನಂತರ ಅವರು ಭೋಜನ ತಿನ್ನುವಾಗ ಪ್ರತ್ಯೇಕ ಬ್ರಾಹ್ಮಣನ ಜೊತೆ ಒಬ್ಬ ರವಿದಾಸರು ಕುಳಿತಂತೆ ಕಂಡರು. ಊಟ ಮಾಡುತ್ತಿದ್ದಾರೆ ಒಟ್ಟಿಗೆ, ಒಂದೇ ಎಡೆಯಲ್ಲಿ, ಒಂದೇ ತಟ್ಟೆಯಲ್ಲಿ. ಒಬ್ಬ ಬ್ರಾಹ್ಮಣ ಅಂದ, ಅರೆ, ಚಮಾರ ನಿನ್ನ ಜೊತೆ ತಿನ್ನುತ್ತಿದ್ದಾನೆ. ಇನ್ನೊಬ್ಬ ಹೇಳಿದ, ನಿನ್ನ ಜೊತೆ ಕೂಡ ತಿನ್ನುತ್ತಿದ್ದಾನೆ ಇವನಂತೂ. 700 ಬ್ರಾಹ್ಮಣರ ಜೊತೆ ಕುಳಿತಂತೆ ಕಾಣಿಸಿದರು. ಪರಮಾತ್ಮನ ಮಗು. ಬ್ರಾಹ್ಮಣರು ಎದ್ದು ನಿಂತರು. ಆಗ ರವಿದಾಸರು ಹೇಳಿದರು, ಹೇ ಮಹಾರಾಜರೇ, ನಾನಂತೂ ಇಲ್ಲಿ ಕುಳಿತಿದ್ದೇನೆ ನೋಡಿ, ಇಲ್ಲಿ ಕುಳಿತಿದ್ದೇನೆ. ಅವರು ದೂರದಲ್ಲಿಯೂ ಸಹ ಕುಳಿತಿದ್ದರು. ಆಗ ಎದ್ದು ನಿಂತು ತಮ್ಮ ಕೈಯಲ್ಲಿ ಹಿಡಿದಿದ್ದರು. ಚರ್ಮ ಕತ್ತರಿಸುವ ಒಂದು ಕುರುಪಿಯಂತೆ ಇರುತ್ತದೆ, ಅದನ್ನು ರಾಫಿ ಎನ್ನುವರು. ಅದನ್ನು ಸೈಡಲ್ಲಿ ತಮ್ಮ ಚರ್ಮದ ಮೇಲೆ ತಿರುಗಿಸಿಬಿಟ್ಟರು. ಹಾಗೂ ಅಲ್ಲಿಂದ ಚರ್ಮ ಹರಿಯಿತು. ಮತ್ತಲ್ಲಿ ಚಿನ್ನದ ಜನಿವಾರ ಕಾಣಿಸಿತು. ಹೇಳಿದರು, ನೀವಂತೂ ದಾರದ ಜನಿವಾರ ಹಾಕಿಕೊಳ್ಳುತ್ತೀರಿ ಕೊರಳಲ್ಲಿ, ನನ್ನದು ಬಂಗಾರದ್ದಾಗಿದೆ. ಈಗ ಹೇಳಿ, ಪಂಡಿತರು ಯಾರು ಎಂದು. ನೀವು ಈ ಜನಿವಾರದಿಂದಲೇ ಪಂಡಿತರಾಗಿ ಬಿಟ್ಟಿರಿಯೇನು? 700 ಬ್ರಾಹ್ಮಣರು ಚರಣ ಹಿಡಿದುಕೊಂಡರು ಆ ಮಹಾಪುರುಷನದ್ದು. ಇವರನ್ನು ಬ್ರಾಹ್ಮಣರೆಂದು ಕರೆಯುತ್ತಾರೆ. ಕೆಪ್ಪಂಡಿಸೋದು ಪಂಡಿಕಿ ಜನ ಬ್ರಾಹ್ಮಣಿಸೋದು ಪರಂಪರೆ. 700 ಶಿಷ್ಯರಾದರೂ ರವಿದಾಸರದ್ದು. ಗರೀಬ್ದಾಸರು ತಿಳಿಸಿದ್ದಾರೆ, ಆ 700 ಜನಿವಾರಗಳು ಹರಿದು ಹಾಕಲಾಗಿತ್ತು. ದಾರಗಳು 1/4 ಮಣ ಅಂದ್ರೆ 50 kg ಭಾರವಾಯಿತು. ಅಷ್ಟೊಂದು ದಪ್ಪದಪ್ಪಾಗಿ ಕಟ್ಟಿಕೊಂಡಿದ್ದರು. ಆದ್ದರಿಂದ ಮಕ್ಕಳೇ, ಗರೀಬ್ದಾಸರು ಹೇಳುತ್ತಾರೆ, ಗೋರಕ್ಷೆ ಜ್ಞಾನಿ ಗಣೇ ಸುಖ ದೇಜತಿ ಜಿಹಾನ್ ಸೀತಾ ಸಿಗೋ ಭಾರ್ಯ ಸಂತ ದೂರಸ್ಥ ಗಿರ್ದ್ವಾದ से तिलक बनाए करिए नद से घर घर ಬಾರೆ. ಕನಕ ಜನೇವು ಬಂಗಾರದ್ದು. ಕನಕ ಜನೇವು ಗಾಡಿಯ ಸಜರದಾಸ್ ಚುಮಾರೆ. गिरविनंद नहीं निराटे है सतगुर साहिदारे. बचन हमारा मानियो चारों वेद विचारे. गिरि मुसलमान को अवक्ष सोरे है और हिंदू बोगाए. सतगुर साहिदार है पापी जनपुर जाए. ಹೇಳುತ್ತಾರೆ, ಮುಸಲ್ಮಾನರಂತೂ ಹಂದಿಯನ್ನು ತಿನ್ನುವುದಿಲ್ಲ, ಅದು ಅಭಕ್ಷ್ಯವಾಗಿದೆ, ಅವರು ತಿನ್ನುವುದಿಲ್ಲ ಅದನ್ನು. ಮತ್ತು ಹಿಂದೂಗಳು ಗೋವುಗಳನ್ನು ತಿನ್ನುವುದಿಲ್ಲ, ಹಂದಿ ತಿನ್ನುತ್ತಾರೆ. ಮುಸಲ್ಮಾನರು ಗೋವು ತಿಂತಾರೆ. ಹೇಳುತ್ತಾರೆ, ಹಂದಿ ತಿನ್ನಿ ಅಥವಾ ಗೋವು ಸರ್ವನಾಶ ಆಗುತ್ತದೆ ಮತ್ತು ಯಮನ ಲೋಕಕ್ಕೆ ಹೋಗುವಿರಿ. ಅದಕ್ಕಾಗಿ ಗೋವನ್ನು ತಿನ್ನಬೇಡಿ, ಹಂದಿಯನ್ನು ಸಹ ತಿನ್ನಬೇಡಿ. गौ अपनी अम्मा है, जा पर छुरी ना पा, गरीबदास की दूध को सभी आतन खाओ. देव चातुर पुरानी चोरे है, मूड मुग्ध है ठूठे. संतों के नहीं काम के, इनको दे गल ಜೋಟೆ. ಈ ಚತುರ ನಕಲಿ ಗುರುಗಳು ಇವರಂತೂ ಚತುರರು. ಹಾಗೂ ಅವರ ಶಿಷ್ಯರು ಇಷ್ಟೊಂದು ಜ್ಞಾನ ತಿಳಿದುಕೊಂಡರೂ ಕೂಡ ಎಲ್ಲ ಪ್ರಮಾಣಗಳನ್ನು ನೋಡಿಯೂ ಮತ್ತು ಆ ಪಾಪಾತ್ಮಗಳನ್ನು ತ್ಯಜಿಸಿ ಸತ್ಯ ಮಾರ್ಗವನ್ನು ಗ್ರಹಿಸುವುದಿಲ್ಲ. ಅವರ ವಿಷಯದಲ್ಲಿ ಹೇಳಿದ್ದಾರೆ, ಗಿರಿ ಚಾತುರ್ ಪ್ರಾಣಿ ಚೋರ್ ಹೈ. ಚತುರರು ಮೋಸಗಾರರು. ಚಾತುರ್ ಪ್ರಾಣಿ ಚೋರ್ ಹೈ ಮೂರ್ ಮುಬದೆ ಠೋಟ್ ಸಂತೋಕೆ ನೀ ಕಾಮ್ಕೆ ಇನ್ಕೋ ದೇ ಗುರುದೇವ್ಗೆ. ಇವರಂತೂ ಅಲ್ಲಿಯೇ ಇದ್ದರೆ ಸರಿ. ಯಾರು ಇಷ್ಟೆಲ್ಲ ನೋಡಿಯೂ ಇಷ್ಟೊಂದು ಪ್ರಮಾಣಗಳನ್ನು ನೋಡಿ ಕೂಡ ಒಪ್ಪುತ್ತಿಲ್ಲ, ಕರ್ಮಹೀನ ಮನುಷ್ಯರಾಗಿದ್ದಾರೆ ಅವರು. ಗಿರಿ मन मर्दी किस काम की नहीं भक्ति बसावे. साधों की संगति नहीं सो साकट सतभाए. ಯಾರು ಪೂರ್ಣ ಸಂತನ ಶರಣದಲ್ಲಿ ಇಲ್ಲ, ಅವರ ಸಹವಾಸ ಮಾಡುವುದಿಲ್ಲ, ಸತ್ಸಂಗವನ್ನು ಕೆಡುವುದಿಲ್ಲ,
ಅವರನ್ನು ದುಷ್ಟರೆಂದು ತಿಳಿದುಕೊಳ್ಳಿ. ಎಷ್ಟೇ ಒಳ್ಳೆಯ ಆತ್ಮ ಇರಲಿ, ಅವನಿಗೆ ಜ್ಞಾನವೇ ಇಲ್ಲ. गिरिम कल्पो का गुरु काल है, यम किंकर का दूत, गल में फांसी डाल कर पकड़ लीजिए भूत। गिरि में झूठे गुरु को मत मिल, कौवा चाल पुजान, मान सरोवर बूझ ले हंसों के स्थान। ಹೇಳುತ್ತಾರೆ, ಸುಳ್ಳು ಗುರುಗಳ ಕಡೆ ಹೋಗಬೇಡಿ, ಅವರಂತೂ ಕಾಗೆಯಂತೆ ಚತುರ ಮತ್ತು ಮಾಂಸ ತಿನ್ನುತ್ತಾರೆ. ಅಂದ್ರೆ ನಿಮ್ಮ ಜೀವನ ನಷ್ಟ ಮಾಡುತ್ತಾರೆ. ಮಾನ್ ಸರೋವರ್ ಬೂಜಿಲೆ ಹಂಸೋಕೆ ಸ್ಥಾನ ಅಂದ್ರೆ ಸತ್ಸಂಗವೇನಿದೆ, ಸತ್ಯವಂತ ಮಕ್ಕಳು ಅಲ್ಲಿ ಹೋಗುತ್ತಾರೆ. ಅದಾಗಿದೆ ಮಾನಸ ಸರೋವರ. ಪೃಥ್ವಿಯ ಮೇಲೆ ಎಲ್ಲಾದರೂ ಮಾನಸ ಸರೋವರ ಇದ್ದರೆ ಈ ಸತ್ಲೋಕ್ ಆಶ್ರಮವಾಗಿದೆ. ಹಾಗೂ ಎಲ್ಲೇ ಮಾಲೀಕನ ಸತ್ಸಂಗವಾಗುತ್ತಿದ್ದರೆ ಅದು ಮಾನಸ ಸರೋವರವಾಗಿದೆ. ಹಾಗೂ ಅದರಲ್ಲಿ ಬರುವವರೆಲ್ಲರೂ ಹಂಸರಾಗಿದ್ದಾರೆ. ಹಂಸದ ಸಾಕ್ಷಾನ್ವಿ ನಹಿ ಬಾಣಿ ಶಬ್ದ ವಿಲಾಸ, झूठे गुरु यो परखिए ये पूजे ढाक पलाश। गिरिवलिंग बनावे गारे का बिल पत्थर को तोड़े, या शिव की पूजा नहीं लगी वटी खोरे। ಅಂದ್ರೆ ಶಿವಲಿಂಗ ತಯಾರಿಸಿ ಕಲ್ಲಿನದ್ದು ಅಥವಾ ಮಣ್ಣಿನದ್ದು ಮಾಡಿಕೊಂಡು ಹೇಳುತ್ತಾರೆ, ಇದು ಶಿವನ ಪೂಜೆಯಲ್ಲ. ಅದಂತೂ ಯಾವ ಅಕ್ಷರ ಶಿವ ಓದುತ್ತಾನೆ, ಯಾವ ನಾಮದ ಜಪ ಮಾಡುತ್ತಿದ್ದಾನೆ, ಅದೇ ಅಕ್ಷರವನ್ನು ನೀನು ಜಪಿಸು. ಗಿರಿವಿದಿಸ್ ಮಂತ್ರ ಕೋ ಶಿವ ಜಪೆ ವ ಅಕ್ಷರ ತು ಬಾಚೆ, ಸುರ್ತಿ ಸತನಾಮ से लाइए झांझ पीठ बतनाच। गृह सुख संवेद है पांचवा, जाको पढ़ने कोई, सुख संवेद संतो बढ़ा आवागमन न होई। ಆವಾಗಮನ ಅಂದ್ರೆ ಜನ್ಮ ಮೃತ್ಯು ಮತ್ತೆ ಆಗುವುದಿಲ್ಲ. ಗಿರಿವ ಸೂಕ್ಷ್ಮ ಸುಹಂಗಮ ಏಕ ಹೈ ನೈ ಅಕ್ಷರ ಕಿ ಭೂಲೆ, ಸಾಕಟ್ को नहीं छोड़े है पंडे वो वसूले। गरीब राजद्वारे जाए करिए बापचा गरुड़ परेत, साहेब का सुमन नहीं छूटेंगे किस पेत। गिरिम राजद्वारे जाए के बापचा गरुड़ परेत, ಸಾಹೇಬ್ ಕಾ ಸುಮರಣ ನಹಿ ಛೂಟೆಂಗೆ ಕಿಸಕೆ. ಏಕೆಂದ್ರೆ ಪರಮಾತ್ಮನ ಸತ್ಯಭಕ್ತಿಯೇ ಇಲ್ಲ. ಇವರು ಹೇಗೆ ಬಿಡಿಸಿಕೊಳ್ಳುವರು? ಇವರು ಗರುಡ ಪುರಾಣ ಓದುತ್ತಾ ಅಲಿಯುತ್ತಾರೆ, ಗರುಡ ಪುರಾಣದ ಪಠಣೆ ಮಾಡುತ್ತಾರೆ, ತಾವು ನರಕದಲ್ಲಿ ಹೋಗುತ್ತಾರೆ. ಹಾಗೂ ಯಾರನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ ಅವರೂ ಸಹ ನರಕಕ್ಕೆ ಹೋಗುತ್ತಾರೆ. ಅವರ ಯಜಮಾನರು ಗಿರಿವ ಪಾರಾಯಣ ಕರ್ತೆ ಫೇರೆ ಹೆಂಗರ್ ಗರ್ ಬಾರಗವಾರೆ, जीव मुक्ति को होएंगे आप नहीं दीदारी। ಅಂದ್ರೆ ಈ ಅಜ್ಞಾನಿ ಗುರುಗಳಿಗೆ ಏನೇನು ಗೊತ್ತಿಲ್ಲ. ಬ್ರಾಹ್ಮಣ ಜನರಿಗೆ ಮನೆ ಮನೆಗೆ ಪಾರಾಯಣ ಮಾಡುತ್ತಾ ಅಲಿಯುತ್ತಾರೆ, ನಿಮ್ಮ ಮುಕ್ತಿಯಾಗುತ್ತದೆ ಪಾರಾಯಣ ಮಾಡುತ್ತೇನೆಂದು. ಗಿರಿಂ ಸುಖದೇವ್ ಪಾರಾಯಣ ಕಿಯಾ ಪ್ರಶಿಕ್ಷಣೆ ವಿಮಾನ, ಸದ್ಗುರು ಸಾಹಿದಾರ್ ಹೇ ಜಯ ಸೂಕ್ತ ಸ್ಥಾನ. ಅಂದ್ರೆ ಪಾರಾಯಣ ಮಾಡುವ ಅಧಿಕಾರಿಗಳು ಸ್ವಲ್ಪವೇ ಇದ್ದಾರೆ ನಿಮ್ಮಲ್ಲಿ. ಹೇಗೆಂದ್ರೆ ಪರೀಕ್ಷಿತ ರಾಜನಿಗೆ 7ನೇ ದಿನ ಸರ್ಪವು ಕಚ್ಚುವುದಿತ್ತು. ಏಕೆಂದ್ರೆ ತಪ್ಪು ಮಾಡಿಬಿಟ್ಟಿದ್ದ. ಋಷಿಯು ಆತನಿಗೆ ಶಾಪ ಕೊಟ್ಟಿದ್ದ. ಆಗ ಪೃಥ್ವಿಯ ಮೇಲೆ ಯಾರೂ ಇವರಿಗೆ ಋಷಿ ಸಿಗಲಿಲ್ಲ. ಪಾರಾಯಣ ಮಾಡುವವರು ಅಂದ್ರೆ ಪಠಣೆ ಮಾಡಿದರೆ ಅವನ ಬುದ್ಧಿ ಇಲ್ಲಿಂದ ಸರಿದು ಭಗವಂತನಲ್ಲಿ ತೊಡಗಿಸುವವರು. ಈಗ ಸುಖದೇವನನ್ನು ಸ್ವರ್ಗದಿಂದ ಕರೆಯಿಸಲಾಯಿತು. ವಿಮಾನದಲ್ಲಿ ಕುಳಿತು ಬಂದ ಮತ್ತು 7 ದಿನ ಕಥೆ ಮಾಡಿದ. ಅದಕ್ಕೆ ಶ್ರೀಮದ್ ಭಾಗವತ್ ಅಂದ್ರೆ ಸುಧಾಸಾಗರ ಎನ್ನುತ್ತಾರೆ. ಅವನು ಶ್ರೀ ವಿಷ್ಣುವಿನ ಟೋಟಲ್ ಲೀಲೆಯನ್ನು ತಿಳಿಸಿದ. ಹಾಗೂ ರಾಜಜನರು ಮೊದಲು ಬಹಳ ಧರ್ಮ ಮಾಡುತ್ತಿದ್ದರು, ಯಜ್ಞ ಮಾಡುತ್ತಿದ್ದರು, ದಾನ ಕೊಡುತ್ತಿದ್ದರು, ಚೆನ್ನಾಗಿ ಜನರಿಗೆ ತಿನ್ನಿಸುತ್ತಿದ್ದರು, ಭೋಜನ ಮಾಡಿಸುತ್ತಿದ್ದರು. ಆ ಪುಣ್ಯವಿತ್ತು ಅವರ ಬಳಿ. ಅಂತ್ಯ ಸಮಯದಲ್ಲಿ ಆ ಜ್ಞಾನದಿಂದ ಅವನ ಆಸೆ ಸ್ವರ್ಗದಲ್ಲಿ ಉಂಟಾಯಿತು. ಏಕೆಂದ್ರೆ ಅವನಿಗೆ ಸ್ವರ್ಗ ತನಕದ್ದೇ ಜ್ಞಾನವಿತ್ತು ಸುಖದೇವನಿಗೆ. ಮತ್ತು ಸುಖದೇವ ಸ್ವರ್ಗದಿಂದಲೇ ಬಂದಿದ್ದ. ಅವನಿಗೆ ಪಕ್ಕಾ ವಿಶ್ವಾಸವಿತ್ತು, ಮೇಲೆ ಇಂತಹ ಸುಖವಿದೆ, ಇದಂತೂ ನಕಲಿ ಸುಖವಾಗಿದೆ. ಜೂಟೆ ಸುಖೋ ಸುಖ ಕಹಯೇ ಮಾನರಾಹ ಮನ್ಮೋದ್. ಹಾಗೂ 7ನೇ ದಿನದಂದು ಸ್ವರ್ಪವಂತೂ ಕಚ್ಚಿತು. ಆದರೆ ಅವನ ಇಚ್ಛೆ
ಆಸೆ ಅವನದು ಸ್ವರ್ಗದಲ್ಲಿ ಕೇಂದ್ರಿತವಾಗಿತ್ತು. ಅದಕ್ಕೆ ಅವನು ಸ್ವರ್ಗದಲ್ಲಿ ಹೋಗಿಬಿಟ್ಟ. ಜಹಾಸ ತಾಂಬಾಸ ಮನ್ಕರನ್ನು ಚರಿಸು ಮಡಿಯು. ಹಾಗೂ ಈ ಕಥೆಗಳಿಂದ ನಿಮಗೆ ಇದು ಕೂಡ ಜೊತೆಗೆ ನಿರ್ಣಯವಾಗುವುದು ಏನಂದ್ರೆ, ಈ ಗುರುಗಳು ಸ್ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದರು, ಸ್ವರ್ಗಕ್ಕೆ ಕರೆದೊಯ್ದರು. ಅಲ್ಲಿ ಹೋದ ಮೇಲೆ ಮತ್ತೆ ಜನ್ಮ ಮೃತ್ಯು. ಹಾಗೂ ನಾವೆಲ್ಲಿ ಒಯ್ಯುತ್ತೇವೆ ನಿಮ್ಮನ್ನು? ಇನ್ನೊಮ್ಮೆ ಎಂದಿಗೂ ಮೃತ್ಯುವಾಗದ ಸ್ಥಾನಕ್ಕೆ. ಹಾಗಾದ್ರೆ ಆ ಸಮಯ ಈ ಪಾರಾಯಣ ಮಾಡುವವರು ಎಲ್ಲಿ ಹೋಗಿದ್ದರು? ವೇದವ್ಯಾಸರು ಸಹ ಅಲ್ಲಿಯೇ ಇದ್ದರು, ಮತ್ತು ಎಲ್ಲ ಋಷಿಗಳೂ ಇದ್ದರು. ಮತ್ತೀಗ ಎಲ್ಲ ಪಂಡಿತರು, ಎಲ್ಲರೂ ಅಲ್ಲ, ಯಾರು ಪಂಡಿತ ಕಾರ್ಯ ಮಾಡುತ್ತಾರೆ ಆ ವ್ಯಕ್ತಿಗಳು. ನನ್ನ ಗುರುಗಳು ಸಹ ಪಂಡಿತರಾಗಿದ್ದರು, ಉತ್ತಮ ಸಂತ ಮಹಾಪುರುಷ. ಎಷ್ಟೊಂದು ಅಂದ್ರೆ ಅದ್ಭುತವಾದ ಭಕ್ತಿ ಇತ್ತು. ಹಾಗೂ ಇವರ ವಿರೋಧಿಗಳಾಗಿದ್ದರು ಕರ್ಮಕಾಂಡದವರು. ನಿರಿಂಪಾಗ್ದೆ ಡ್ಯೂಕೆ ಗುರು ಪೀರೆ ಕ್ಯಾ ಡೊಬ್ಬೆ ಲಾಲಚ ಲೋಭ दोनों जंगपुर जाएंगे सुखदेव वचा शोभ। गिरि सुखदेव शंकर पूछे लो पूछो नारद व्यास सनकादिक चारों कहे ये पंडित गए निराश। गिरिव लेने ही की बोन है सतनाम की नहीं जान ऐसे साकड़ जानियो जूनी तरते स्वान। ಅಂದ್ರೆ ಇವರು ದಾನ ದಕ್ಷಿಣೆ ಪಡೆಯುವುದಕ್ಕಂತೂ ಪ್ರವೀಣರಾಗಿದ್ದಾರೆ, ಹಾಗೂ ಸತ್ಯನಾಮದ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನರಕದಲ್ಲಿ ಹೋಗುತ್ತಾರೆ. ಗಿರಿಬೋಯೆ ಮೆನ್ ಪಾವೆ ನಹಿ ಜೀವಿತ कैसा योग 84 ತಾಸನ ಕರ ಮಿಟನೆ ಸಂಸಾರ ಶೋಕ. ಅಂದರೆ ಜೀವಂತವಾಗಿದ್ದು ಸಾಯದ ಹೊರತು ಪರಮಾತ್ಮನ ಪ್ರಾಪ್ತಿಯಾಗುವುದಿಲ್ಲ. ನೀವೇನು ಅಸಂಬದ್ಧತೆಗಳಲ್ಲಿ ತೊಡಗಿದಿರಿ, ಜೀವಿತ ಕೈಸಾ ಯೋಗ್, ಹೀಗೆ ಭಕ್ತಿಯಾಗುವುದಿಲ್ಲ. ಮತ್ತು ಯಾರು 84 ಪ್ರಕಾರದ ಆಸನಗಳನ್ನು ಮಾಡಿ ಆಡಂಬರ ಮಾಡುತ್ತಾರೆ, ಅದರಿಂದ ಮೋಕ್ಷವಿಲ್ಲ. ಗಿರಿವ್ ಪಂಚದಿನಿ ಪಾಖಂಡೆ ಹೈ ಮಮ್ಮಿ ತಪೆ ಆಕಾಶ ಜರ್ನೆ ಬಗ್ಗೆ ಕ್ಯಾ ಹುವಾ ಕ್ಯಾ ಜೀವ ಪಂಚಗಿರಾಸ. ಇವರು ಪಂಚಾಗ್ನಿಗಳನ್ನು ಉರಿಸಿ ಮಧ್ಯದಲ್ಲಿ ಕೂತು ಬಿಡುತ್ತಾರೆ ಪಾಖಂಡ ಮಾಡಲು. ಇವರಲ್ಲಿ ಬುದ್ಧಿಯೇ ಇಷ್ಟಿದೆ, ಜ್ಞಾನವೇ ಇಲ್ಲ ಇವರಿಗೆ. ಯಾರೋ ಮೌನ ಇರುತ್ತಾನೆ, ಯಾರೋ ತಪ ಮಾಡುತ್ತಾನೆ. ಮಡಿಕೆ ಅಂದ್ರೆ ಕೊಡದ ಒಳಗೆ ಛಿದ್ರಗಳನ್ನು ಮಾಡಿಸಿ ಒಂದು ದ್ವಿಪಾದದ ಮೇಲಿಟ್ಟು 40 ದಿನ ಚಳಿಯ ತಿಂಗಳಲ್ಲಿ 100 ಮಡಿಕೆ ನೀರು ಡೇಲಿ ತನ್ನ ತಲೆಯ ಮೇಲೆ ಹಾಕಿಸಿಕೊಳ್ಳುತ್ತಾನೆ. ಹಾಗೂ ಆ ಊರಿನ ಮುಗ್ಧ ಜನರು ಆ ಪಾಖಂಡಿಯ ಸುತ್ತಮುತ್ತಲು ಪ್ರದಕ್ಷಿಣೆ ಹಾಕುತ್ತಾರೆ. ಮತ್ಯಾರೋ ಹೇಳುತ್ತಾರೆ, ನಾನು ಕೇವಲ 5 ತುತ್ತುಗಳನ್ನು ತಿನ್ನುತ್ತೇನೆ, ಹೆಚ್ಚೇನು ತಿನ್ನುವುದಿಲ್ಲ. ಈ ರೀತಿಯ ಡ್ರಾಮಾ ಮಾಡಿ ಅಟ್ರಾಕ್ಟ್ ಮಾಡುತ್ತಾರೆ ಪಬ್ಲಿಕ್ ಅನ್ನು. ಅವರ ಬಳಿ ಏನೂ ಇಲ್ಲ. दिन दूधाधारी शब्द है पान फूल फल खाई घट में नाम न ಸಂಚರಯೇ ಬಂದೆ ಜಂಪುರ ಜಾಯ್. ಕೆಲವರು ಹೇಳುತ್ತಾರೆ, ಒಬ್ಬ ಬಾಬಾ ಇದ್ದಾನೆ, ಹಾಲನ್ನು ಮಾತ್ರ ಕುಡಿಯುತ್ತಾನೆ, ದೊಡ್ಡ ಸಿದ್ಧರಾಗಿದ್ದಾನೆ, ದೂಧಾಧಾರಿಯನ್ನು ತರೆ ಅವನನ್ನು. ಹಾಗೂ ಒಮ್ಮೆ ಹಣ್ಣು ತಿನ್ನುತ್ತಾನೆ, ಎಲೆ ಸೊಪ್ಪು ತಿನ್ನುತ್ತಾನೆ. ಗರೀಬ್ ದಾಸರು ಹೇಳುತ್ತಾರೆ, ಗರೀಬ್ ದೂಧಾಧಾರಿ ಸಿದ್ಧ ಹೈ ಪಾನ ಫೂಲ ಫಲ ಖಾಯಿ घट में नामन ಸಂಚರೇ ಬಂದೆ ಜಂಪುರ ಜಾಯಿ. ಸತ್ಯ ಭಕ್ತಿಯಂತೂ ಇಲ್ಲ, ನೇರವಾಗಿ ನರಕಕ್ಕೆ ಹೋಗುತ್ತಾರೆ ಇವರು. ಗಿರಿವ್ ಚೊಂಬಿತ ಮುನ್ಮಿಕ್ ಭದ್ರ ಮೊಮ್ಮಿ ಮೇಲನ ಬಾವೆ दोमर पान ठडे शरीर ये दो जग धक्के खा। गिरिव योग नहीं यो रोग है जब लगे नज नाम न जीन दर दिर द्वारा भटकते वो देख बिना यकीन। गिरिव देख लिया तो क्या हुआ जब लग नहीं विवेक 3 काल में गुजर नहीं मिटा कर्म ರೇಖ. ಅಂದ್ರೆ ಈ ಚುಂಡಿತ ಮುಂಡಿತರು ಹೇಗೆ ಅಂದ್ರೆ, ತಲೆಯಲ್ಲಿ ದೊಡ್ಡ ದೊಡ್ಡ ಜಟೆ ಬಿಟ್ಟಿರುತ್ತಾರೆ, ದಾಡಿ ಬೆಳೆದಿರುತ್ತದೆ, ಮಾಲೆ ಗಿಲೆಗಳನ್ನು ಹಾಕಿಕೊಂಡು. ಮೇಲಂತೂ ಈ ಡ್ರಾಮಾ ಫುಲ್ ಮಾಡಿರುವರು ಕಾವಿ ಬಟ್ಟೆ ತೊಟ್ಟುಕೊಂಡಿದ್ದಾರೆ, ಹಾಗೂ ಪೂರ್ತಿ ಮುಂಡನ ಮಾಡಿಸಿದ್ದಾರೆ. ಹೇಳುತ್ತಾರೆ, ಇದರಿಂದ ಏನೇನು ಸಿಗುವುದಿಲ್ಲ. ಗಿರಿಮಿಚ್ಚೊಂಡೆಟ್ಟು ಮೊಂಡೆಟ್ಟು ಭದ್ರ ಮೊನ್ನೆ ಮೇಲ್ನ ಬಾವೆ ಧೂಮರ್ಪಾನ್ ಠಡೇ ಸರಿ ದೊಂಜೆಗೆ ತಕ್ಕೆ ಖಾನ್. ಇವರು ಧೂಮ್ರಪಾನ ಮಾಡುತ್ತಾರೆ, ನಶೆ ಮಾಡುತ್ತಾರೆ, ಚಿರುಮೆಯಲ್ಲಿ ಸುಂಪ ತುಂಬಿ ನಶೆ ಮಾಡುತ್ತಾರೆ. ಠಡೇ ಸರಿ ಅಂದ್ರೆ ನಿಂತುಕೊಂಡು ತಪಸ್ಸು ಮಾಡುತ್ತಾರೆ. ಹೇಳುತ್ತಾರೆ, ದೋಜಕ್ ಅಂದ್ರೆ ನರಕಕ್ಕೆ ಹೋಗುತ್ತಾರೆ. ಗರೀಬ್ ಪಡದೆ ಬೇಬೀರ ಹತಿ ಡೊಡ್ಡಿ ಲಗ್ತಿ ಬಾರ್
गा तू अरे ठहरते है बन सुन ही बाजारे गिरविए पर्दे की सौंदरी सुनो संदेशा मोरे गा तू आड़े फरत है करे सरायों सोरे गिरिपलक में सरलक पर बनी परत हार हमें दे सुंदरी से कुतिया बनी सुन साहेब देखे रे. ಮಕ್ಕಳೇ, ಒಂದೊಂದು ವಾಣಿ ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ಪೂರ್ತಿ 100ಕ್ಕೆ 100ರಷ್ಟು ಸತ್ಯವಾಗಿವೆ. ಅಂದರೆ ಆ ರಾಜ ಮಹಾರಾಜರ ರಾಣಿಯರು ಪರದೆಯ ಹಿಂದೆ ಇರುತ್ತಿದ್ದರು ಮತ್ತು ಸುಂದರ ಭೋಜನ ತಿನ್ನುತ್ತಿದ್ದರು. ಹಿಂದಿನ ಸಂಸ್ಕಾರಗಳಿದ್ದವು, ಕರ್ಮಗಳು ಚೆನ್ನಾಗಿದ್ದವು, ಒಳ್ಳೆಯ ಸ್ಥಾನದಲ್ಲಿ ಮದುವೆಯಾಯಿತು ಮತ್ತು ಸತ್ಸಂಗ ಕೇಳಲು ಹೋಗಲಿಲ್ಲ, ಏಕೆಂದರೆ ದೊಡ್ಡ ಮನೆತನದ ಸೊಸೆ ಮಗಳಾಗಿದ್ದರು. ಮರ್ಯಾದೆಯ ಪ್ರಶ್ನೆಯಾಗಿತ್ತು. ಈಗ ಸತ್ಸಂಗ ಕೇಳದೆ ಇರುವುದರಿಂದ ಜ್ಞಾನವಾಗುವುದಿಲ್ಲ ಈ ಜೀವನದ ಬಗ್ಗೆ. ಸತ್ಸಂಗ ಅವರು ಕೇಳಲಿಲ್ಲ, ಆಮೇಲೆ ಆ ಮರ್ಯಾದೆ ಪ್ರತಿಷ್ಠೆ ಈಗ ನಾಯಿಯಾಗಿ ಅನುಭವಿಸುತ್ತಿದ್ದಾಳೆ. ನೋಡಿ ಎಷ್ಟೊಂದು ಪಾಪ, ಎಷ್ಟೊಂದು ಕಷ್ಟ ಪಡೆದಳು ಚಿಕ್ಕ ವಿಷಯಕ್ಕೆ. ಅವಳು ನಾಯಿಯಾಗಿ ಎಂಜಲನ್ನು ತಿನ್ನುತ್ತಾ ಅಲಿಯುತ್ತಾಳೆ. ಮೊದಲು ಪರದೆಯ ಹಿಂದೆ ಇರುತ್ತಿದ್ದಳು, ಈಗ ಪೂರ್ತಿ ನಗ್ನವಾಗಿ ಅಲಿಯುತ್ತಿದ್ದಾಳೆ. ಮಕ್ಕಳೇ, ಈ ಮಾತು ಸಾಮಾನ್ಯವಲ್ಲ. ಇವು ಪೂರ್ತಿ ಎದೆಯಲ್ಲಿ ಹೋಗಿ ಚುಚ್ಚುತ್ತವೆ. ಒಂದೊಮ್ಮೆ ತಿಳುವಳಿಕೆ ಉಳ್ಳ ವ್ಯಕ್ತಿಯಾಗಿದ್ದರೆ, ಸಹೋದರಿ, ಮಗಳು, ಸಹೋದರ, ಯಾರು ಬೇಕಾದರೂ ಆಗಿರಲಿ, ಪೂರ್ತಿ ಸಮರ್ಪಿತರಾಗಬೇಕು. ಆ ಬೆಟ್ಟದಂತಹ ಕಷ್ಟ ಈಗ ನಿವಾರಣೆಯಾಗುವುದು. ಇದಕ್ಕಿಂತ ಮೊದಲು ಯಾವುದೇ ಸಮಾಧಾನ ಇದರದ್ದಿರಲಿಲ್ಲ. ಗಿರಿಂ ಕಾಜಿ ಕಿರ್ಪಿ ಜಗತ್ಕಿ ಲೆಕ್ಕಿಲ್ಲದರಿ ಹಬ್ಬಾರೆ ಮುಲ್ಲಾ ಮುರುಗ ಕೆಜಿಯೇ ಗಲ್ಕಟ್ಸಿ ಸೋಬಾರೆ. ಈ ಮುಲಾಗಳಿಗೆ ಹೇಳುತ್ತಾರೆ, ಕತ್ತು ಕತ್ತರಿಸಿ ಗೊತ್ತಿಲ್ಲ ಎಷ್ಟೊಂದು ಜೀವಿ ಸಾಯಿಸುತ್ತಾನೆ ತನ್ನ ಜೀವನದಲ್ಲಿ. ಗಿರಿಂ ಹಕ್ ಹಕ್ ಮುಲ್ಲಾ ಕಹೆ ಕಾಜಿ ಬರ ಹೈ ಸಾಖ್ ಮಸ್ಜಿದ್ ಮೇಸೆ ಪಕ್ಕಡಿಯೇ ಸತ್ಗುರು ತೀನ್ ತಲಾಕ್. ಯಾವಾಗ ಇವರು ಹಲಾಲ್ ಅಂದ್ರೆ ಬಲಿ ಕೊಡುತ್ತಾರಲ್ಲ, ಮುಲ್ಲಾ ಮತ್ತು ಕಾಜಿಗಳಿಬ್ಬರು ಅದರಲ್ಲಿ ಸಹಕಾರ ನೀಡುತ್ತಾರೆ. ಗಿರಿಬೆ ಕಾಜಿ ತಸ್ಬಿ ಫೇರ್ ಕರ್ ಗುಸಲ್ ಕಿಯಾ ಕೆ ಬಾರೆ ಆಂದರೂನ್ ಸಾಬದ್ ನಹಿ ದರ್ಗ ಬಡ್ಸಿ ಮಾರಿ. ಅಂದ್ರೆ ಹೇಳುತ್ತಾರೆ, ನಂತರ ಸ್ನಾನಾದಿ ಮಾಡುವರು. ಗುಸಲ್ ಅಂದ್ರೆ ಸ್ನಾನ ಮಾಡುವುದು. ಸ್ನಾನಾದಿ ಮಾಡುತ್ತಾರೆ ಚೆನ್ನಾಗಿ. ಹಾಗೂ ಮೇಕೆಯ ಮರಿಯನ್ನು ಕತ್ತರಿಸಿ ಬಿಟ್ಟರು. ಇಷ್ಟೊಂದು ಅತ್ಯಾಚಾರ ಮಾಡುತ್ತೀರಿ. ಮತ್ತೆ ಹೇಳುತ್ತಾರೆ, ಈ ತಸ್ಬಿ ಮಾಲೆ ಹಿಡಿದುಕೊಳ್ಳುವುದರಿಂದ ಏನು ಲಾಭವಾಯಿತು? ಗಿರಿ ಮುಲ್ಲಾ ಮುಗ್ಧ ನಿರ್ದಯಿ ಹಕ್ ಹಕ್ ಪ್ರಭುವೆ ಬೇಹಕ್ ಕರ್ತಾ ಜಾತ್ ಹೇ ತನ್ಸೀನೆ ಕು ಖುದ್ ವಾಯರ್. ಗಿರಿಮಗ್ ಮುಲ್ಲಾ ಮುಗ್ಧ ನಿರ್ದಯಿ ತನ್ ಹಕ್ ಹಕ್ ಬೋಲ್. ನಾನು ಸರಿ ಮಾಡುತ್ತಿದ್ದೇನೆಂದು ಪೂರ್ತಿ ಅಪರಾಧ ಮಾಡುತ್ತಾ ಹೋಗುತ್ತಿದ್ದಾನೆ ಆ ಜೀವಿಗಳನ್ನು ಕತ್ತರಿಸಿ. ಗಿರಿಬೆ शेख सैयद पठान सब मुगल गलोच बेचारे जो बीड़ अपने सो ಓರ್ ಕೈ ರಬ್ ಕೀರು ನಾಮಾರಿ. ಹೇಳುತ್ತಾರೆ, ಎಲ್ಲರೂ ಕೇಳಿಸಿಕೊಳ್ಳಿ. ಹೇಗೆ ನಿಮಗೆ ನೋವಾಗುತ್ತದೆ? ನಿಮ್ಮ ಮಕ್ಕಳಿಗೆ, ನಿಮ್ಮ ಪರಿವಾರವನ್ನು ಯಾರಾದರೂ ಕತ್ತರಿಸಿದರೆ, ಹಲಾಲ್ ಮಾಡಿದರೆ ಹೇಗೆ ಅನಿಸುತ್ತದೆ? ಮಕ್ಕಳೇ, ಈ ವಚನಗಳ ಅನುಸರಣೆ ಮಾಡಿ. ಈ ಮಾತುಗಳು ಕೇವಲ ಕೇಳಿ ಹೇಳುವುದಕ್ಕಲ್ಲ, ಇವನ್ನು ಕಾರ್ಯರೂಪಕ್ಕೆ ತರಬೇಕು. ಇದು ಮೂಲ ಜ್ಞಾನವಾಗಿದೆ. ಇದು ತತ್ವಜ್ಞಾನ. ಮತ್ತು ಇದೇನು ಜ್ಞಾನ ನಿಮಗೆ ಕೊಡಲಾಗುತ್ತಿದೆ, ನಿಮಗಾಗಿ ವರದಾನ ಸಿದ್ಧವಾಗುವುದು. ಇದು ಕಬೀರ್ ಸಾಹೇಬರ ಗಿಫ್ಟ್ ಆಗಿದೆ. ಈ ದಯೆಯನ್ನು ಸಂಭಾಳಿಸಿ ಇಟ್ಟುಕೊಳ್ಳಿ. ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಮಕ್ಕಳೇ. ಪೂರ್ತಿ ಸಮರ್ಪಿತರಾಗಿ ಈ ಕೆಲಸ ಮಾಡುತ್ತಾ ಅಸಂಖ್ಯ ಜನ್ಮಗಳಾದವು ಎಂದಿಗೂ ಪೂರ್ಣವಾಗಲಿಲ್ಲ. ಇವರ ಶರಣದಲ್ಲಿ ದೃಢರಾಗಿ ಸತ್ಸಂಗಕ್ಕಿರುತ್ತಾ ಇರಿ. ಸೇವೆ ಮಾಡಿ ಮತ್ತು ದಾನ ಮಾಡಿ, ಮರ್ಯಾದೆಯ ಪಾಲನೆ ಮಾಡಿ, ಭಕ್ತಿ ಮಾಡಿ. ನಂತರ ನೋಡಿ, ವಿಶೇಷ ಸುಖಗಳನ್ನು ಕೊಡುತ್ತಾರೆ ದಾತ. ಪರಮಾತ್ಮ ನಿಮಗೆ ಮೋಕ್ಷವನ್ನು ಕೊಡಲಿ. ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.